ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕೊಪ್ಪಳ ಶಾಖಾ ಗವಿಮಠದ ಶ್ರೀ ಗವಿಸಿದ್ದೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ಕರುತುಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿದವು. ವಿಶೇಷ ಪೂಜೆಯ ನಂತರ ಹಿರಿಯ ಶಾಂತವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಸಹ ನೆರವೇರಿದವು. ಸಂಜೆ 5:45ಕ್ಕೆ ಪ್ರಯೋಬುದ್ಧರಾದ ಸುಲೋಚನಮ್ಮ ಗಂಗಮ್ಮ ಇವರು ಶ್ರೀ ಗವಿಸಿದ್ದೇಶ್ವರನ ಮಹಾರಥೋತ್ಸವಕ್ಕೆ ಚಾಲನೆ ನೀಡಿದರು. ಹರಗುರು ಚರಮೂರ್ತಿಗಳ ಎಲ್ಲ ಶ್ರೀಗಳು ಉಪಸ್ಥಿತಿಯಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಸಹಸ್ರಾರು ಭಕ್ತರ ಮಧ್ಯದಲ್ಲಿ ಡೊಳ್ಳು ವಾದ್ಯ ಮೇಳದೊಂದಿಗೆ ಅದ್ಧೂರಿಯಾಗಿ 30ನೇ ವರ್ಷದ ಶ್ರೀ ಗವಿಸಿದ್ದೇಶ್ವರನ ರಥೋತ್ಸವ ನಂದಿಕೋಲು ಜರುಗಿತು. ನಂತರ ಶಾಂತವೀರ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಶ್ರೀ ಗವಿಸಿದ್ದೇಶ್ವರ ಮಠದ ಮುಂದೆ ಆಯೋಜನೆ ಮಾಡಲಾದ ಹಿತ ಚಿಂತನ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಣಿಸುವ ಮೂಲಕ ಹರಗುರು ಚರಮೂರ್ತಿಗಳು ಇವರು ಉದ್ಘಾಟಿಸಿ ಎಲ್ಲ ಶ್ರೀಗಳು ರವರು ಮಾತನಾಡಿದರು. ಯಾವುದನ್ನು ತರೋದಿಲ್ಲ, ಯಾವುದನ್ನು ಒಯ್ಯೋದಿಲ್ಲ, ಆದರೆ ದಿನದಿನವೂ ಸಂಪಾದನೆ ಮಾತಾಗಿದೆ. ನಾನು ಎಲ್ಲಿಗೆ ಹೋಗಬೇಕಾಗಿದೆ, ನನ್ನ ಕರ್ತವ್ಯ ಏನು ಅಂತ ಸಾಧನೆ ಒಳ್ಳೆಯದಾಗ್ತದೆ. ಇದೇ ವೇಳೆ ವಿವಿಧ ಜಿಲ್ಲೆಯಿಂದ ಆಗಮಿಸಿದ್ದ ಸಾಧಕರಿಗೆ, ಕಲಾವಿದರಿಗೆ, ದಾನಿಗಳಿಗೆ, ವಿವಿಧ ಸೇವಾಗಾರರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿವಿಧ ಜಿಲ್ಲೆಗಳಿಂದ, ರಾಜ್ಯದಿಂದ ಆಗಮಿಸಿದ್ದ ಭಕ್ತರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರು, 9 ಲೈವ್ ನ್ಯೂಸ್, ವಿಜಯನಗರ.